ಲೀಡರ್ ಆದಂಥ ಚೇತನ್ ಅಣ್ಣ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಮಾಜಿ ಕಡ ಅಧ್ಯಕ್ಷರಾದಂಥ ಅಡಿಯಪ್ಪನವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಬಂದಿದ್ದಾರೆ. ಅವರ ಪತ್ನಿಯರಾದ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಎಲ್ಲರಿಗೂ ನಾನು ಒಂದು ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೋಡಿ ನನಗೆ ತುಂಬ ಆನಂದವಾಗ್ತಾ ಇದೆ. ಯಾಕಂತಂದರೆ ಈ ರೀತಿ ನಮ್ಮನ್ನು ಸ್ವಾಗತ ಮಾಡ್ಕೊತಾರಂತ ನಾನು ಯಾವತ್ತು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ. ನನ್ನ ಗೆಳೆಯರಾಗಲಿ ಹಾಗೂ ಎಲ್ಲರೂ ನಮಗೆ ಇಂಥ ಆತ್ಮೀಯವಾಗಿ ಸ್ವಾಗತ ಕೋರಿದ್ದಕ್ಕೆ ಇಲ್ಲಿ ಕುಳಿತಂಥ ನನ್ನ ಎಲ್ಲ ತಾಯಿಯಂದಿರಿಗೂ, ನನ್ನ ಅಕ್ಕ ತಂಗಿಯರಿಗೂ ನನ್ನ ಕೋಟಿ ನಮನಗಳು. ಹಾಗೂ ಇದೇ ಅಂಗವಾಗಿ ನನ್ನ ಮಿತ್ರನಾದ ಸಿಂಗಪ್ಪ ಕಲ್ಯಾಣಿ ಹಾಗೂ ನಾನು ಇವನು ಕೂಡ 10th 8th 9th 10th ಇಲ್ಲೇ ಕಲ್ತಿದ್ದೀವಿ. ನಾವಿಬ್ಬರು ಕಲಿಯುವಾಗ ತುಂಬ ಭಾಳ ಉಡಾಳ ನಾವಿಬ್ಬರು. ಕ್ವಾಲಿಟಿಗೆ ಸರ್ ಹೇಳ್ತಿದ್ರೆ ಕ್ವಶನ್ಗೆ ಆನ್ಸರ್ ಹೇಳೋರ್ಲೆ ಇಬ್ಬರಿಗೂ ಬರ್ತಿಕ್ಕಲ್ಲ, ನಮ್ಗೆ ಏನು ಬರ್ತಿಕ್ಕಲ್ಲ. ನಾವಿಬ್ಬರು 10th 3 ಸಲ ಫೇಲ್. ನಮ್ದು ಯಾವ ಹೈಸ್ಕೂಲ್ ಹೋಗ್ಲಿಲ್ಲ, ಎಕ್ಸಾಮ್ ಬರೀದು ಸರ್ದಾರ್ ಕಾಲೇಜ್ ಆಯ್ತು, ಲಿಂಗರಾಜ್ ಕಾಲೇಜ್ ಆಯ್ತು, RPD ಕಾಲೇಜ್ ಆಯ್ತು, ಎಲ್ಲ ನಾವು 3 ಸಲ 4 ಸಲ ಫೇಲ್ ಆಗಿ ಮತ್ತೆ ನಾವು ಪಾಸಾಗಿ ನಮ್ಮ ಒಂದು ಪರಿಶ್ರಮದಿಂದ ಈ ವೃತ್ತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ನನ್ನ ಗೆಳೆಯನಾದ ಸಿಂಗಪ್ಪ 2000 ಮಾರ್ಚ್ನಲ್ಲಿ ಇವರು ಆರ್ಮಿಯಲ್ಲಿ ಹೋದರು. ನಂತರ ನಾವು ಒಟ್ಟಿಗೆ ರನ್ನಿಂಗ್ ಮಾಡ್ತಾ ಇದ್ವಿ. ಅವತ್ತು ನಾವು ರನ್ನಿಂಗ್ ಮಾಡಬೇಕಾದ್ರೆ ನಮ್ಮ ಕಾಲಲ್ಲಿ ಚಪ್ಪಲಿನೂ ಇರಲಿಲ್ಲ. ಯಾರಾದರೂ ಸೈನಿಕರು ನೋಡಿ ಇಲ್ಲೇ ನನ್ನ ಮಿತ್ರನಾದಂಥ ಮಂಜು ಕಬ್ರಿ ಅವರು ನಮ್ಗಿಂತ ಮುಂಚೆ ಹೋದರು. ನಾನು ಹೇಳ್ತಿದ್ದೆ ಅವ್ರಿಗೆ, ಒಂದು PT ಶೂ ತಂದು ಕೊಡಪ್ಪ, ನಾನು ಓಡ್ತೀನಿ ಅಂತೇಳಿ. ಅಷ್ಟೊಂದು ಅಭಿಮಾನ ಇತ್ತು ನಮಗೆ ಹೋಗ್ಬೇಕಂತಂದ್ರೆ. ಇದೇ ರೋಡ್ನಲ್ಲಿ ಈ ಅಮ್ಮನ ಆಶೀರ್ವಾದದಿಂದ ಇದೇ ರೋಡ್ನಲ್ಲಿ ನಾವು ಓಡ್ತಾ ಇರಬೇಕಾದ್ರೆ ಅವತ್ತಿನ ದಿವಸ ಸಿಂಗಲ್ ರೋಡ್, ನಾವು ಖಾಲಿ ಇಲ್ಲೆಲ್ಲ ಚಿಕ್ಕಬಾಗುಡಿ ಮಠ ಓಡ್ತಿದ್ವಿ. ನಮ್ಮ ಮಿತ್ರ ನಮ್ಮ ಸ್ಕೂಲಲ್ಲಿ ಕೂಡ ಅವನು ರನ್ನಿಂಗ್ದಲ್ಲಿ ಎಕ್ಸಿಲೆಂಟು. ಇದೇ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರು ಪ್ರಥಮ ಸ್ಥಾನದಲ್ಲಿ ರನ್ನಿಂಗನ್ನು ಮಾಡಿದರು. ಅವರು ಹೋಗಿ ಅಲ್ಲಿ ಅಹಮದ್ನಗರದಲ್ಲಿ ಭರ್ತಿಯಾದರು. ನಂತರ ನಾನು ಕೂಡ ಫಸ್ಟ್ ಭರ್ತಿಯಾಗಿದ್ದು 2000 ಮಾರ್ಚು. ನಾನು ಬೆಂಗಳೂರು ಜನಪ್ಪ ಕರಿಯಪ್ಪ ಗ್ರೌಂಡ್ನಲ್ಲಿ ಫಸ್ಟ್ ನನ್ನ ಆರ್ಮಿ ಸಿಲೆಕ್ಷನು. ನನಗೆ ಟೆಕ್ನಿಕಲ್ ಎಕ್ಸಾಮ್ ಕೊಟ್ಟಿದ್ರು. ಆ ಟೆಕ್ನಿಕಲ್ ಎಕ್ಸಾಮ್ದಲ್ಲಿ ನಾನು 1 ಮಾರ್ಕ್ಸಿಂದ ಬರೀಲಿಕ್ಕೆ ಆನ್ಸರ್ ಬರಲಿಲ್ಲ. ಯಾಕೆಂದರೆ ಇಂಗ್ಲೀಷ್ ಟು ಇಂಗ್ಲೀಷ್, ಹಿಂದಿ ಟು ಹಿಂದಿ. ಯಾಕೆಂದರೆ ನಾನು ಡುಬುಕಿ ಹೊಡೆದು ಮನುಷ್ಯ 10th ನನಗೆ ಹೇಳೋದು ನಾಚಿಕೆ ಆಗಲ್ಲ. ಯಾಕೆಂತಂದರೆ ನನ್ನ ಮನೆ ಪರಿಸ್ಥಿತಿ ಆ ರೀತಿ ಅವತ್ತಿತ್ತು. ಯಾಕಂದರೆ ನನ್ನ ತಂದೆ ನನಗೆ ಭಾಳ ಕೋಪ ಮಾಡ್ಕೊತಿದ್ರು. ಇವತ್ತು ನಾನು ಅವ್ರನ್ನ ನೆನೆಸದೆ ಹೋದರೆ, ನಾನು ಈ ನೌಕರಿ ಮಾಡಬೇಕಾದ್ರೆ ನನ್ನ ತಂದೆ ಎಲ್ಲ ಕಷ್ಟಪಟ್ಟು ನಾನು ಹೋದೆ. ಅಲ್ಲಿ ಎಕ್ಸಾಮ್ ಫೇಲ್ ಆಯಿತು. ಅಲ್ಲಿಂದ ಬಂದು ಮರಾಠ ಇನ್ಫೆಂಟ್ರಿಯಲ್ಲಿ ಭರ್ತಿಯಾದೆ. ಮರಾಠ ಇನ್ಫೆಂಟ್ರಿಯಲ್ಲೂ ಅದೇ ಟೆಕ್ನಿಕಲ್ ಎಕ್ಸಾಮ್ ನಾನು ಮಾಡಿದೆ. ಆದರೆ ಟೆಕ್ನಿಕಲ್ ಎಕ್ಸಾಮ್ ನನಗೆ ಬರಲಿಕ್ಕೆ ಆಗಲಿಲ್ಲ. ನಂತರ ಮತ್ತೆ ನಾನು BROದಲ್ಲಿ ಭರ್ತಿಯಾದೆ. 3 ಸಲ ಭರ್ತಿ ಆದರೂ ನನಗೆ ತೇರ್ಗಡೆ ಆಗಲಿಲ್ಲ. ನನ್ನ ನಕ್ಷದಲ್ಲಿ ನೌಕರಿನೇ ಇಲ್ಬೇಡಪ್ಪ ಅಂತೇಳಿ ನಾನು ಹೊಲ ಮನೆ ಕೂಲಿ ಕೆಲಸ ಅಂತ ಮಾಡ್ಕೊತಾ ಹೋದೆ. ಆದರೆ ಕೊನೆಗೆ ನಾನು BA1 ಮಾಡಬೇಕಾದ್ರೆ ಮರಾಠ ಮಂಡಳ ಕಾಲೇಜಲ್ಲಿ BA1 ಮಾಡ್ತಾ ಇದ್ದೆ. ಅವಾಗ ನನಗೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ. CISF BSF ಅಂತ ಕಾಲ್ ಫಾರ್ ಮಾಡಿದರು. ಅವಾಗೆಲ್ಲ ಪೇಪರ್ದಲ್ಲಿ ಕಾಲ್ ಫಾರ್ ಮಾಡ್ತಿದ್ರು. ಈ ಥರ ಆನ್ಲೈನ್ದಲ್ಲಿ ಇಲ್ಲ. 2002 ಇಸ್ವಿಯಲ್ಲಿ ನಾನು ಅವಾಗ ನೋಡಿದೆ CISF BSF. ಇದು CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಆದರೆ ಇದು ಪ್ರೈವೇಟ್ ಇರ್ಬೋದು. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ತಿಳ್ಕೊಂಡು ನಾನು ಇದಕ್ಕೆ ಕಾಲ್ಫಾರ್ ಮಾಡಿದೆ. ನಾನು ಭರ್ತಿಯಾಗಿದ್ದು ಹಾವೇರಿ ಡಿಸ್ಟಿಕ್ನಲ್ಲಿ. ನಂತರ ನನಗೆ ಕಾಲಿಂಗ್ ಲೆಟರ್ ಬಂತು. ನಾನು 8 ದಿನದಲ್ಲಿ ಅಲ್ಲೇ ಭರ್ತಿಯಾಗಿ ಎಕ್ಸಾಮ್ ಬರೆದೆ. ನನ್ನ ರಿಸಲ್ಟ್ ಪಾಸ್ ಆಯಿತು. ನಾನು ರಿಸಲ್ಟ್ ಪಾಸ್ ಆದ ನಮಗೆ ಅಲ್ಲಿ ಕಮಾಂಡೆಂಟ್ ಹೇಳಿದರು, ಯಾವಾಗ ಬರುತ್ತೆ ಸರ್ ಆರ್ಡರ್ ಅಂತ. ನಾವು ಖುಷಿಯಿಂದ ಕೇಳಿದ್ವಿ. ನೋಡಪ್ಪ, ನೀವಂತೂ ಭರ್ತಿಯಾಗಿದ್ದೀರಾ, ಎಕ್ಸಾಮು ಪಾಸ್ ಆಗಿದ್ದೀರಾ, ಆರ್ಡರ್ ಬರೋದು ಬೆಂಗಳೂರು ಕೈಯಲ್ಲಿದೆ, ಇದು ಮೆರಿಟ್ ಲಿಸ್ಟ್ ಮೇಲೆ ಬರುತ್ತೆ ಅಂತಂದರು. ಯಾಕಂದರೆ ನಮ್ಮ ತಂದೆ ತಾಯಿ ಕಲ್ತವರಲ್ಲ, ಅನ್ಎಜುಕೇಟೆಡು. ಆದರೂ ಕೂಡ ನಮ್ಮ ತಂದೆ ನಾನು ಕೇಳಿದ್ರು, ಭರ್ತಿಯಾಗಿದ್ದೇನಪ್ಪ, ಇನ್ನೂ ಆರ್ಡರ್ ಬಂದಿಲ್ಲ. ಅವ್ರೇನಾದ್ರು, ನೀನು ಹಿಂಗೆ ಸುಳ್ಳು ಹೇಳ್ತೀಯ, 3 ಸಲ ಫೇಲ್ ಆಗಿದೆ ಅಂದರು. ಇವತ್ತು ನನಗೆ ನೆನಪಾಗ್ತಾ ಇದೆ, ನನ್ನ ಗೆಳೆಯನಾದ ಇವತ್ತು ಸಂಜಯ್ ಕುಮಾರ್ ಅವರು ಕೂಡ ನನ್ನ ಜೊತೆ ಇದ್ದರು. ಅವರು 3 ತಿಂಗಳು ಮಾಡಿ ಬಿಟ್ಟು ಬಂದರು ನನ್ನ ಜೊತೆ. ಆದರೆ ನನ್ನ ತಂದೆ ಹೋಗುವಾಗ ಹೇಳ್ತಿದ್ರು, ಎಲ್ಲರನ್ನೂ ಕೇಳ್ತಿದ್ರು, ನಾನು ಕಲ್ತವ್ರು ಕರ್ಕೊಂಡ್ಬಂಡೆ ಸರ್, ನಾನು ಬರ್ತಿದ್ದೆ ನಮ್ಮ ತಂದೆಯವ್ರಿಗೆ ಹೇಳ್ರಿ ಅಂತ. ಕಾಲ್ ಫಾರ್ ಬರೋದು ಮೆರಿಟ್ ಮೇಲೆ ಗ್ಯಾರಂಟಿ ಇರಲ್ಲ. ನನಗೆ ಬಂತು ಸರ್, ಅವನು ಫಸ್ಟ್ ಬಂತು, ನಾನು ಸೆಕೆಂಡ್ ಬಂತು. ಅವಾಗ ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂದೆಯವ್ರು ನಾನು ಬೆಂಗಳೂರಿಗೆ ಬಿಟ್ಟು ಬಂದರು. ಅದೇ ಥರನಾಗಿ ನಾನು ಸರ್ವಿಸ್ ಮಾಡಿ ಕೆಲವು ದಿನಗಳ ಕಾಲ ನಮ್ಮ ತಂದೆಯವರು ಪ್ಯಾರಲಿಸ್ಟಿಂದ ತೀರಿ ಹೋದರು.
ಅದು ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಉಳಿದಿದೆ, ಅದನ್ನು ಎಂದು ಮರೆಯಲಿಕ್ಕೆ ಆಗಲಿಲ್ಲ. ಇವತ್ತಿನ ದಿವಸ ಅವರು ಇದ್ದಿದ್ರು ಕೂಡ ನನಗೆ ತುಂಬ ಸಂತೋಷ ಆಗ್ತಿತ್ತು. ಅವರ ಪರವಾಗಿ ನೀವೆಲ್ಲರೂ ಕೂಡ ನಮ್ಮನ್ನು ಇವತ್ತು ಸ್ವಾಗತ ಮಾಡಿ ಇಲ್ಲಿ ನನ್ನ ತಾಯಿಂದರಾಗಲಿ, ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮಂದರಾಗಲಿ ಹಾಗೂ ಹಿರಿಯರು ಗುರುಗಳು ಎಲ್ಲ ನಮ್ಮನ್ನು ಇವತ್ತಿನ ದೂರ ಸ್ವಾಗತ ಮಾಡಿದ್ದಾರೆ ಅಂತಂದರೆ ನನಗೆ ನನ್ನ ತಂದೆಗಿಂತನೂ ಎಲ್ಲರೂ ಹೆಚ್ಚಾಗಿದ್ದೀರಾ ನಮ್ಮನ್ನು ಇವತ್ತು ಸ್ವಾಗತ ಮಾಡಿ ಆ ಒಂದು ಕಷ್ಟ ಸುಖಗಳನ್ನು ಮರೆಯುವ ಹಾಗೆ ಮಾಡಿದಾರ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ದಿವಸ ನಾನು ಕೊನೆಯದಾಗಿ ಎಲ್ಲರಿಗೂ ಹೇಳುವುದು ಅಂತಂದರೆ, ನಿಮ್ಮ ಮಕ್ಕಳನ್ನು ವಿದ್ಯೆ ಕಳಿಸ್ಬೇಕಾದ್ರೆ ತುಂಬ ಎಷ್ಟೇ ಬಡತನ ಇದ್ದರೂ ಮಕ್ಕಳಿಗೆ ಎಜುಕೇಷನ್ ಕೊಡಿ. ಅವ್ರಿಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಡಿ. ಇವತ್ತು ಅವನು 40 ಮಾರ್ಕ್ಸ್ ತಗೊಳ್ಳಿ ಅಥವಾ 60 ಮಾರ್ಕ್ಸ್ ತಗೊಳ್ಳಿ, ಆದರೆ ಅವನು ಇಂಟೆಲಿಜೆಂಟ್ ಇದ್ದಂದರೆ ಅವನು ಎಲ್ಲೆಲ್ಲೂ ತನ್ನ ಜೀವನ ಸಾಗಿಸ್ತಾ ಇದ್ದಾನೆ. ಗೌರ್ಮೆಂಟ್ ನೌಕರಿ ಅಂತ ಯಾರು ಹಿಂದೋಗಕ್ಕೆ ಹೋಗ್ಬೇಡಿ, ನಾನು ದಯವಿಟ್ಟು ಹೇಳ್ತೀನಿ. ಯಾಕಂದರೆ ನಾನು ಗೌರ್ಮೆಂಟ್ ನೌಕರಿ ಮಾಡಿ ಬಂದಿದ್ದೀನಿ, ನಿಮಗೆ ಯಾಕೆ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೆ. ನಿಮ್ಗೆ ಕಷ್ಟ ಅನಿಸಿರ್ಬೋದು, ಆದರೆ ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ನೌಕರಿಯಲ್ಲಿ ಕೂಡ ಪೆನ್ಷನ್ ಇಲ್ಲ. ನಿಮ್ಮ ಸ್ವಂತ ಬಲದ ಮೇಲೆ ಮಾಡಿ. ಇವತ್ತು ರೈತನ ಹೊಲದಲ್ಲಿ ದುಡ್ರಿ. ಇಲ್ಲಿ ಹೋಗ್ತೀರಾ ಪ್ರೈವೇಟ್ದಲ್ಲಿ 12,000 ಕೊಡ್ತಾನೆ, 13,000 ಕೊಡ್ತಾನೆ. ಒಂದು ಕಂಪ್ನಿಯಲ್ಲಿ ಒಬ್ಬ ಯಾರೋ ಒಂದು ಕಂಪ್ನಿ ತೆಗಿತಾರೆ ಶುಗರ್ ಫ್ಯಾಕ್ಟ್ರಿಯಲ್ಲಿ, ಅಲ್ಲಿ 14,000 ಕೊಡ್ತಾನೆ ಅಂದ್ರೆ ನಮ್ಮ ಮಗನ ಕಳಿಸ್ಕೊಟ್ಟು ಬಿಡ್ತೀವಿ. ಅದೇ ಒಬ್ಬ ರೈತ ತಿರ್ತಾನೆ ಅಂತಂದ್ರೆ ಏಡಿ ಕುಂಟಿ ಹೊಡ್ಯಕ್ಕೆ ಹೋಗಲ್ಲ ನಾವು. ಯಾಕೆ ಏಡಿ ಕುಂಟಿ ನಾವು ಹೋಗ್ಬಾರ್ದು? ರೈತನಿಂದ ನಾವು, ನಮ್ಮಿಂದ ರೈತ 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 ಇದ್ರೆ ನಾವು, ರೈತ ಅನ್ನ ಬೆಳಿಲಿಲ್ಲ ಅಂತಂದ್ರೆ ನಾವು ಏನು ತಿನ್ನಕ್ಕಾಗಲ್ಲ. ಆದ್ರೆ ರೈತ ಬೆಳೆದದ್ದೇನೆ ಇವತ್ತು ಕಬ್ಬು ಸಕ್ರಿ ಫ್ಯಾಕ್ಟ್ರಿಗಳಾಗಿ ಅವರು ಸಕ್ರಿ ರೋಗ ನಿಮ್ಗೆ ಹಚ್ಕೊಡ್ತಾ ಇದ್ದಾರೆ, ಕೋಟ್ಯಾಧಿಪತಿಗಳು ಆಗ್ತಾ ಇದ್ದಾರೆ. ಇದು ಒಂದು ಆದರಣೀಯ ಬಹಳ ಒಂದು ಕಷ್ಟದ ಸಂಗತಿ. ಅಲ್ಲಿ ನೋಡ್ರಿ, ನಮ್ಮ ಮಕ್ಕಳು ಹೋಗ್ತಾರೆ 12,000 10,000 ಕೊಡ್ತಾರೆ, 12 ತಾಸು ದುಡಿತಾರೆ. ಅದೇ ಒಬ್ಬ ರೈತರ ಹೊಲ್ದಾಗ ದುಡ್ರಿ, ಅವನು ಹೊಲ್ದಾಗ ದುಡಿದ್ರೆ ಒಂದು ಮಜ್ಜಿಗೆ ಮೊಸರು ತಿನ್ನಿಸಿ ಸಂಜೆಗೆ ಮಾತ್ರ ಒಂದವ್ರಿಗೆ ಕಟ್ಟಿಗೆ ಕಾಯಿಪಲ್ಲೆ ಕೊಟ್ಟು ಕಳಿಸ್ತಾನೆ ಅಂತ ರೈತನ ಹೊಲ್ದಾಗೆ ನಮ್ಮ ಮಕ್ಕಳನ್ನ ದುಡಿಲಿಕ್ಕೆ ಕಳಿಸ್ರಿ. ಇವತ್ತು ಯಾವುದೇ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಈ ಕೆಲಸ ನಾವು ಮಾಡ್ಬೋದಂತ ಯಾವತ್ತೂ ನಾಚ್ಕೋಬಾರ್ದು. ಇವತ್ತು ನಾನು ಹಚ್ಚಿದ್ರು ನಾನು ಪಂಚಾಯತಿ ಗಿಟ್ರು ಬೆಳೆಯೋದು ನಾನು ತಯಾರು. ಯಾಕಂದ್ರೆ ಕೆಲಸ ಅಂತಂದ್ರೆ ದೇವ್ರ ಕೆಲಸ ಅಂತ ನಾವು ಮಾಡಬೇಕು. ಅದನ್ನ ನಾವು ದೂರ ತಳಿದ್ರೆ ಅದು ನಮ್ಗೆ ಯಾವತ್ತೂ ಅನ್ನ ಕೊಡೋದಿಲ್ಲ. ಯಾವುದೇ ಕೆಲಸ ಇರಲಿ, ನಮ್ಮ ಮಕ್ಕಳನ್ನ ಶಾಲೆ ಕಲಿಸ್ತಾವ ಅಂತೇಳಿ ಮನೆಗೆ ಬಂದ್ಮೇಲೆ ನಾವು ಈ ಕೆಲಸ ಹಚ್ಚಬಾರ್ದು ಆ ಕೆಲಸ ಹಚ್ಚಬಾರ್ದು ಅಂತೇಳಿ ಅದನ್ನ ನಾವು ಯಾವತ್ತೂ ಮಕ್ಕಳ ಭಾವನೆಯಲ್ಲಿ ನಾವು ಮೂಡಿಸಬಾರ್ದು. ಇವತ್ತು ಸರ್ಕಾರಿ ಸ್ಕೂಲಲ್ಲಿ ಕಳಿಸ್ತೀವಿ, ಪ್ರೈವೇಟ್ ಸ್ಕೂಲಲ್ಲಿ ಕಳಿಸ್ತೀವಿ. ಪ್ರೈವೇಟ್ ಸ್ಕೂಲಲ್ಲಿ ದುಡ್ಡು ತುಂಬ್ತೀವಿ 40,000 ಇದ್ಲೆ, ಅದಕ್ಕೆ ನಮ್ಮ ಮಕ್ಕಳು ಅವ್ರಿಗೆ ಕೆಲಸಕ್ಕೆ ಹಚ್ಚಲ್ಲ. ಸರ್ಕಾರಿ ಸ್ಕೂಲಲ್ಲಿ ಗುರುಗಳು ಎಷ್ಟು ನಿಯತ್ತಾಗಿ ಕಲಿಸ್ತಾರೆ. ಮುಂಜಾನೆ ಎದ್ದು ಕೂಡಲೇ ಮಕ್ಕಳಿಗೆ ಕಸ ಹೊಡಿಗೆ ಹೇಳಿದ್ರೆ ನಾವು ನೋಡಿದ ಕೂಡಲೇ ನಮ್ಮ ತಂದೆ ತಾಯಿ ಹೋಗ್ಬಿಡ್ತೀವಿ, ಸರ್ ನಮ್ಮ ಮಗನ ಯಾಕೆ ನೀವು ಕಸ ಹೊಡಿಗೆ ಹಚ್ಚಿದ್ರ? ಅದು ವಿದ್ಯಾಮಂದಿರ್ರಿ, ತಂದೆ ತಾಯಿ ವಿಚಾರ ಮಾಡಬೇಕಾಗಿತ್ತು. ಅದನ್ನ ನಮ್ಮ ಮಕ್ಕಳು ಅಲ್ಲಿ ಕಲಿತ್ರೆ ಅವ್ರ ಮನೆಗೆ ಬಂದು ಕಸ ಹೊಡಿತಾರೆ. ಯಾಕಂದ್ರೆ ನೀವು ಕಲಿಸೋದೇ ಬಿಡ ತಂದೆ ತಾಯಿ, ಅಲ್ಲಿ ಅವ್ರು ಮಾಡಿದ್ರು ಇಲ್ಲೂ ಬಂದು ಕಲಿತಾರೆ. ಯಾಕಂತಂದ್ರೆ ಅದು ಒಂದು ಸಂಸ್ಕಾರ. ಸಂಸ್ಕಾರ ನಾವು ಕಲಿಲಿಲ್ಲ ಅಂತಂದ್ರೆ ಇವತ್ತಿನ ಜೀವನದಲ್ಲಿ ನಾವು ಹುಟ್ಟಿ ಪ್ರಯೋಜನ ಇಲ್ಲ. ಮುಖ್ಯವಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಹಾಗೂ ಅಕ್ಕ ತಂಗಿಯರನ್ನ ಚೆನ್ನಾಗಿ ನೋಡಬೇಕು. ಕೊನೆ ಉಸಿರಿರೋ ತನಕ ತಪ್ಪು ತಡೆಗಳು ಆಗ್ತಾ ಇರ್ತವೆ. ನಮ್ಮ ಅಂತವರಲ್ಲಿ ಭೇದ ಭಾವ ಬರಬಾರ್ದು. ಇವತ್ತಿನ ದಿವಸ ನಾನು ಅತಿ ಮುಖ್ಯವಾಗಿ ಹೇಳಬೇಕಂತಂದ್ರೆ, ಇಲ್ಲಿ ನನ್ನ ತಾಯಿ ಕುಳಿತಿದ್ದಾಳೆ, ಹಾಗೂ ನನ್ನ ಅಕ್ಕ, ಹಾಗೂ ನನ್ನ ಚಿಕ್ಕಮ್ಮಗಳು ಕುಳಿತಿದ್ದಾರೆ, ಹಾಗೂ ನನ್ನ ತಂಗಿ, ಇಲ್ಲಿ ನನ್ನ 3 ಮಂದಿ ಚಿಕ್ಕಮ್ಮಗಳು ಹಾಗೂ ಎಲ್ಲ ತಾಯಿಂದಿರು ಬಂದಿದ್ದಾರೆ. ಈ ಒಂದು ಸಮಾರಂಭಕ್ಕೆ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದಕ್ಕೆ ಎಲ್ಲ ಸೈನಿಕರಿಗೂ ಹಾಗೂ ಬಂಧುಗಳಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕೊನೆಯದಾಗಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.